ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಹ್ಯಾಪಿ ಮಹಾಶಿವರಾತ್ರಿ ಎಲ್ಲರಿಗೂ. ಸೊ ಶಿವರಾತ್ರಿಯ ಹಬ್ಬ ಅಂತ ಹೇಳಿ ನಾನು ಹಾಕಿರೋ ರಂಗೋಲಿನ ಫ್ಲೆಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ದೊಡ್ಡದಾಗೆಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ ಹಾಕೋಕ್ಕೆ ಚಾನ್ಸಸ್ ಸಿಕ್ಕಿರಲಿಲ್ಲ. ಸೊ ಪ್ರಾಕ್ಟೀಸಾಗಿ ಹೋದಂಗೆ ಆಗ್ಬಿಟ್ಟಿತ್ತು. ಇಲ್ಲಿಗೆ ಬಂದಾಗಿಂದ ರಂಗೋಲಿ ಹಾಕಿ ಸ್ವಲ್ಪ ಐ ನೋ ಇಟ್ ಈಸ್ ನಾಟ್ ಸೋ ಗುಡ್, ಬಟ್ ಸ್ಟಿಲ್ ಚೆನ್ನಾಗಿ ಅನಿಸುತ್ತೆ. ಸೊ ಸ್ವಲ್ಪ ಸ್ನಾನ ಮಾಡಿಕೊಂಡು ಬಿಸಿಲು ಕಾಯಿಸಿ, ಈಗ ಅಲ್ಲೇ ಸಮ್ಮರ್ ಸ್ಟಾರ್ಟ್ ಆದಂಗೆ ಅನ್ನಿಸ್ತಾ ಇದೆ. ಸಖತ್ ಶೆಕೆ, ಸಖತ್ತು ಬಿಸಿಲು ಅನ್ಸೋಕ್ಕೆ ಶುರುವಾಗಿದೆ ಇಷ್ಟು ಬೇಗ. ಈಗ ಒಂದು 15-10 ಡೇಸ್ ಹಿಂದೆ ಚಳಿ ಎಷ್ಟು ನಡ್ಗಂಗೆ ಆಗ್ತಾಯಿತ್ತು. ಸೊ ಈಗ ಒಂಥರ ಬಿಸಿಲು ಚೆನ್ನಾಗಿ ಅನಿಸ್ತಾಯಿತ್ತು, ಬಟ್ ಈಗ ತುಂಬಾ ಬಿಸಿಲು ಆದಂಗೆ ಅನ್ನಿಸ್ತದೆ. ಆಬ್ವಿಯಸ್ಲಿ ಮಹಾಶಿವರಾತ್ರಿಯಿಂದ ಬಿಸಿಲು ಕಾಲ ಸ್ಟಾರ್ಟ್. ಸೊ ಕ್ಯಾನ್ ಫೀಲ್ ಸಮ್ಮರ್. ರೂಮಲ್ಲಿರೋಕ್ಕೂ ಶೆಕೆ ಅನ್ನಿಸೋಕ್ಕೆ ಶುರುವಾಗಿದೆ. ಸೊ ಎರಡನೇ ಹಬ್ಬ, ವರ್ಷದ ಎರಡನೇ ಹಬ್ಬ. ಆ್ಯಂಡ್ ನಮಗಂತೂ ತುಂಬಾ ಸ್ವಲ್ಪ ಗ್ರ್ಯಾಂಡ್, ಯಾಕಂದರೆ ನಾವು ಲಿಂಗಾಯತರು. ಹಾಗಾಗಿ ಲಿಂಗ ಪೂಜೆ, ಲಿಂಗ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳೋದು, ಉಪವಾಸ ಇಟ್ಕೊಂಡು. ಸೊ ಇದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಮಾಡಲೇಬೇಕು, ಟ್ರೆಡಿಷನ್ಸು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳೋಕ್ಕೆ ಬೇಗ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಹಂಗೆ ಬಿಸಿಲಲ್ಲಿ ಕೂದಲು ಒಣಗಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ಹಂಗೆ ಸ್ವಲ್ಪ ಬಿಸಿಲಲ್ಲಿ ಓಡಾಡಿಕೊಂಡು ನನ್ನ ಮುದ್ದು ಮಗನ ಜೊತೆ ಆಟ ಆಡಿಕೊಂಡು ಕೂತ್ಕೊಂಡಿದ್ದಾನೆ ನೋಡಿ. ಇಲ್ಲಿ ಬಿಸಿಲು ಮೊದಲು ಬಿಸಿಲಲ್ಲಿ ಕೂತ್ಕೊಳ್ಳೋನು, ಈಗ ಬಿಸಿಲು ಅವನೇ ಕಪ್ಪಗಿದ್ದಾನೆ. ಸೊ ಬಿಸಿಲು ಕಾಯಿಸಿ ಕಪ್ಪಾಗಬಾರ್ದು ಅಂತ ಅಲ್ಲಿ ಬಂದು ಕೂತಿದ್ದಾನೆ. ಸೊ ನೋಡಿ, ನಿಲ್ತಾನೆ ಇಲ್ಲ ಅವನು. ಸೊ ಯಾವಾಗಲಾದರೂ ಮೂಡಿದರೆ ಈ ಪೋಸ್ ಕೊಡ್ತಾನೆ, ಇಲ್ಲ ಅಂದರೆ ಮೇಲೆ ಬರೋದೇ ಇಲ್ಲ. ಅವನು ಕೆಳಗಡೆ ಬರೋದೇ ಇಲ್ಲ, ಮೇಲೆ ಟೆರೆಸ್ ಮೇಲೆ ಇದ್ಬಿಡ್ತಾನೆ. ಈಗ ನೋಡ್ಬೇಕು, ಇನ್ನೂ ಸಮ್ಮರ್ ಸ್ಟಾರ್ಟ್ ಆಯಿತು. ಇಷ್ಟು ದಿನ ವಿಂಟರ್ಸ್ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಂಡು ಬೆಚ್ಚಗೆ ಅಲ್ಲಿ ಬಿಸಿಲು ಕಾಯಿಸ್ಕೊಂಡು. ಈಗ ಸಮ್ಮರ್ ಆದಾಗಿಂದ ಸ್ವಲ್ಪ ಒಳಗಡೆ ಕೂತ್ಕೋತಾನೆ, ಆಚೆ ಬರ್ತಾನೆ. ಬಟ್ ಏನಂದರೆ ಅಪಾರ್ಟ್ಮೆಂಟಲ್ಲಿ ಈಸಿ ಇತ್ತು ನಾನು ಕ್ಯಾಟ್ಸ್ನ ಇಟ್ಕೊಂಡಿರೋದು. ಬಟ್ ಈಗ ಇಲ್ಲಿ ಕಷ್ಟ ಆಗ್ಬಿಟ್ಟಿದೆ. ಓಡಿ ಹೋಗ್ತಾರೆ. ಇಡೀ ಮನೆ ಬಿಟ್ರು ಕೆಳಗಡೆ ಬಾಗಿಲು ತೆಗಿಯೋದೇ ಕಾಯ್ತಿರ್ತಾರೆ. ನಮ್ಮ ಮನೆಯವ್ರು ಮೊದಲೇ ಆ ಕಡೆ ಈ ಕಡೆ ಮಾಡಿಬಿಟ್ಟು ಹೋಗಿರ್ತಾರೆ. ಸೊ ಓಡೋಗೋದೇ ಗೊತ್ತಾಗಲ್ಲ. ಸೊ ಮನೇಲೆಲ್ಲ ಸಾಮಾನುಗಳು, ಪೂಜೆಗೆ ಏನೇನು ಬೇಕೆಲ್ಲ ಬಂದಿದ್ದಾಯಿತು. ಸೊ ಎಷ್ಟು ಕಲರ್ಫುಲ್ಲಾಗಿ ಅನ್ನಿಸ್ತಾ ಇದೆ. ಇಷ್ಟೊಂದು ಕಲರ್ಫುಲ್ಲಾಗಿದೆ ನೋಡಿ ಫ್ಲವರ್ಸು. ಎಷ್ಟು ಕಲರ್ಸ್ ಇದರಿಂದನೇ ಗೊತ್ತಾಗುತ್ತೆ. ಸೊ ನಮ್ಮ ಮನೆಯವ್ರು ಒಂದು ಕೆಲಸ ಮಾಡ್ತಾ ಇರಲಿಲ್ಲ, ಒಂದು ಲೋಟ ಸಹ ಎತ್ತಿಡ್ತಿರ್ಲಿಲ್ಲ. ಈಗ ನೋಡಿ ಎಷ್ಟು ಕಲ್ತಿದ್ದಾರೆ. ಸೊ ಏಜ್ ಆಗ್ತಾ ಆ್ಯಕ್ಚುಲಿ ಗಂಡಸರು ತುಂಬಾ ಚೇಂಜ್ ಆಗ್ತಾರೆ. ನಾನು ನೋಡಿದ್ದ ನನ್ನ ಹಸ್ಬೆಂಡು ಫಸ್ಟಲ್ಲಿ ಒಂದು ಲೋಟ ಸಹ ಎತ್ತಿಟ್ಟಿಲ್ದವರು ಇವತ್ತು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ವ್ಯಾಲ್ಯೂ ಆಫ್ ಲೈಫ್ ಕಲಿಸುತ್ತೆ. ಅದಕ್ಕೆ ಪೇಷನ್ಸಿಂದ ತುಂಬಾ ಇದಾಗಿ ಇರಬೇಕು. ಯಾಕಂದರೆ ಚೇಂಜ್ ಆಗ್ತಾ ಹೋಗೋದೇ ಅವರು 30 ಇಯರ್ಸ್ ಆದಮೇಲೆ. ಸೊ ನನ್ನ ಮಗ ಈಗ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ, ಅಜ್ಜಿ ತಾತನ ಮನೆಯಲ್ಲಿ ಇರೋದ್ರಿಂದ ಅಜ್ಜಿ ತಾತ, ಸೊ ಅವನಿಗೆ ಈಗಿಂದನೇ ಇದೆಲ್ಲ ಸ್ವಲ್ಪ ಎಕ್ಸ್ಪೋಜರ್ ಇರೋದ್ರಿಂದ ಅವನು ಮಾಡ್ತಾನೆ. ಬಟ್ ಕಷ್ಟನೇ ಮಕ್ಕಳುಗಳಿಗೆ ಹೇಳ್ಕೊಡೋದು, ಟ್ರೆಡಿಷನ್, ಇಟ್ಸ್ ನಾಟ್ ಈಸಿ. ಆ್ಯಂಡ್ ನಮ್ಮನೆಯವರಂತೂ ತುಂಬಾ ಇದಾಗಿ ಈಗ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಬೇಗ ಮುಗಿಸೋಕ್ಕಾಗುತ್ತೆ. ಇಲ್ಲ ನಾವು ಒಬ್ಬರೇ ಮಾಡೋದ್ರಿಂದ ತುಂಬಾ ಕಷ್ಟ ಆಗ್ಬಿಡ್ತಿತ್ತು. ಬೇಗ ಮಾಡ್ಬೇಕಪ್ಪ.
ಮಹಾ ಅಭಿಷೇಕ ಎಲ್ಲ ಆಯಿತು. ಸೊ ಸ್ವಲ್ಪ ರೆಡಿ ಆಗಿಬಿಟ್ಟು ಈವ್ನಿಂಗ್ ಅಷ್ಟೋತ್ರ ಮತ್ತು ಅಲಂಕಾರ ಮಾಡೋದಕ್ಕೆ ತಲೆ ಬಾಚ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಹಂಗೆ ಸ್ವಲ್ಪ ಫ್ಲೆಕ್ಸ್ ಮಾಡಿಕೊಂಡು ಹಂಗೆ ಮಗನ ಜೊತೆ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಈಗ ಅಷ್ಟೋತ್ರ ಮಹಾಮಂಗಳಾರತಿ ಮಾಡೋಕ್ಕೆ ಹೋಗೋದು. ಡಾಕ್ಟರ್ ಫೀಲಿಂಗಲ್ಲಿದ್ದಾಳೆ. ಶ್ರೀ ಶಿವಾಷ್ಟೋತ್ತರಶತ ನಾಮಾವಳಿ. ಓಂ ಶಿವಾಯ ನಮಃ. ಎಲ್ಲರೂ ಓಂ ನಮಃ ಶಿವಾಯ ಅಂತೇಳಿ. ಓಂ ಮಹೇಶ್ವರಾಯ ನಮಃ. ಓಂ ಶಿವಾಯ ನಮಃ. ಓಂ ಶಂಭವೇ ನಮಃ. ಓಂ ಶಿವಾಯ ನಮಃ. ವಿನಾಯಕನೇ ನಮಃ. ಓಂ ಶಿವಾಯ ನಮಃ. ಶೇಖರಾಯ ನಮಃ. ಓಂ ಶಿವಾಯ ನಮಃ. ದೇವಾಯ ನಮಃ. ಓಂ ಶಿವಾಯ ನಮಃ. ಅಕ್ಷರಾಯ ನಮಃ. ಓಂ ಶಿವಾಯ ನಮಃ. ನಮಃ. ಓಂ ಶಿವಾಯ ನಮಃ. ಲೋಹಿತಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ನಾಥಾಯ ನಮಃ. ಓಂ ಶಿವಾಯ ನಮಃ. ಹಾಯ ನಮಃ. ಓಂ ಶಿವಾಯ 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 ನಮಃ. ಓಂ ಅಂಧಕಾಸುರ ಸೂದನಾಯ ನಮಃ. ಓಂ ಶಿವಾಯ ನಮಃ. ಗಂಗಾಧರಾಯ ನಮಃ. ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಏನು ಬ್ಲೆಸ್ ಮಾಡು ಬ್ಲೆಸ್. ದೀರ್ಘ ಆಯುಷ್ಮಾನ್ ಭವ್. ಒಳ್ಳೆ ಹುಡುಗಿ ಸಿಗ್ಲಿ, ಮೊದಲೆಲ್ಲಕ್ಕಿಂತ ಮುಂಚೆ ಪಾಸ್ ಆಗಲಿ, ಒಳ್ಳೆ ಕೆಲಸ ಸಿಕ್ಲಿ, ಆಮೇಲೆ ಅದೆಲ್ಲ. ಅದಕ್ಕೆ ನೀನೇ ಮೋಟಿವೇಶನ್ ಕೊಡಬೇಕು, ನೀನೇ ಹುಡುಗಿ ಹುಡುಕ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಬೇಡ ಬೇಡ, ಇಲ್ಲಿ ಹಿಂಗೆ ತಿರ್ಬಿಡ್ರಿ, ಹಿಂಗೆ ಬಿಟ್ಬಿಡ್ತೀನಿ. ಬಾರಲ್ಲಿ ಒಳ್ಳೇದು ಅದೊಂದು, ಒಳ್ಳೇದು ಇದೊಂದು ಸಿಟಿ. ಸೊ ಫೈನಲ್ ಆಗಿ ಉಪವಾಸವನ್ನು ಬಿಟ್ಟು ಪೂಜೆ ಮಾಡಿಕೊಂಡು ಆಲ್ಮೋಸ್ಟ್ ಸಾಯಂಕಾಲದಿಂದ ರಾತ್ರಿನೇ ಆಗೋಯ್ತು ಎಲ್ಲ ಮುಗಿಯೋ ಅಷ್ಟೊತ್ತಿಗೆ. ಸೊ ಮಧ್ಯಾಹ್ನದಿಂದ ಆಲ್ಮೋಸ್ಟ್ ರಾತ್ರಿ ತನಕ ಆಯಿತು ಪೂಜೆ. ಸೊ ಪೂಜೆ ಎಲ್ಲ ಆಯಿತು, ಹಬ್ಬನೂ ಎಲ್ಲ ಆಯಿತು. ತುಂಬಾ ಚೆನ್ನಾಗಿ ಪೂಜೆ ಸಹ ಆಯಿತು. ಸೊ ಇನ್ನು ಏನಿದ್ರು ಪ್ರಸಾದ ತಿಂದು ಉಪವಾಸನ ಬ್ರೇಕ್ ಮಾಡುವ ಟೈಮು. ಸೊ ಆಬ್ವಿಯಸ್ಲಿ ಬೆಳಗ್ಗೆಯಿಂದ ಒಂಥರ ಡೈಲಿ ಉಪವಾಸ ಇಲ್ದಲೇ ಇರೋದ್ರಿಂದ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲಿ ಪೂಜೆ ಮಾಡಿ ಸ್ವಲ್ಪ ಕಾಫಿ ಗೀಫಿ ಕುಡಿಯೋದ್ರಿಂದ ಪರವಾಗಿಲ್ಲ. ಇಲ್ಲ ಅಂದರೆ ತುಂಬಾ ಅನಿಸುತ್ತೆ. ಆವಾಗ ಫುಡ್ಡಿನ ವ್ಯಾಲ್ಯೂ ಗೊತ್ತಾಗುತ್ತೆ, ಯಾಕೆ ಉಪವಾಸ ಇಡ್ತಾರೆ ಅಂತ ಈಗ ಗೊತ್ತಾಗ್ತಾ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ತಂಬಿಟ್ಟು ನಮ್ಮ ಮಾವ ಮಾಡ್ತಾರೆ. ಯಾಕಂದರೆ ನನಗೆ ಇದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಸೊ ಗೊತ್ತಿಲ್ಲ. ಇದು ನನ್ನ ರವೆ ಉಂಡೆ, ನಾನು ಮಾಡೋ ರವೆ ಉಂಡೆ. ಸೊ ಅದೊಂದು ನನ್ನ ಡಿಪಾರ್ಟ್ಮೆಂಟು. ಸೊ ಇದ್ರ ಜೊತೆ ಕುಕ್ಕಿಂಗು. ಸೊ ಹಬ್ಬಿ ಎಲ್ಲ ಹೆಚ್ಚಿಕೊಟ್ಟಿದ್ರಿಂದ ಬೇಗ ಬೇಗ ಟಕ ಮಾಡಿದ್ದಾಯಿತು. ಸೊ ಅನ್ನ ತಿನ್ನೋಂಗಿಲ್ಲ, ಮತ್ತು ಫಲಹಾರ ಮತ್ತು ಪ್ರಸಾದ ಮಾತ್ರ ಅಂತ ಹೇಳಿ ನಮ್ಮನೇಲಿ ಉಪ್ಪಿಟ್ಟು ಮತ್ತು ಕಡಲೆಬೇಳೆ ಹುಸ್ಲಿ ಎವ್ರಿ ಇಯರ್ ಮಾಡೋದು. ಸೊ ಉಪ್ಪಿಟ್ಟು, ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ಆಯಿತು. ಸೊ ಎಡೆನೂ ಆಯಿತು. ಈಗ ಪ್ಲೇಟಿಗೆ ಹಾಕ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನೋದು. ಹಬ್ಬ ಅಲ್ಲಿಗೆ ಮುಗೀತು. ಸೊ ಈ ವರ್ಷದ ಶಿವರಾತ್ರಿ ಹಬ್ಬ ಮುಗೀತು. ಸೊ ಆಬ್ವಿಯಸ್ಲಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಆ್ಯಂಡ್ ಹ್ಯಾಪಿ ಶಿವರಾತ್ರಿ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.